ಓಂ ಶಾಂತಿ. ಸೊ ಇವತ್ತಿನ ಅವ್ಯಕ್ತ ಮುರಳಿ ಆಗಿದೆ. ಡೇಟ್ 2/2/77, 2 ಫೆಬ್ರವರಿ 77. ಬಾಬಾ ಇವತ್ತು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಲಂಕಾರಿ ಸ್ವರೂಪದ ಮಹತ್ವ ಅಥವಾ ಅದರ ಸ್ಥಿತಿ ಹೆಂಗಿದೆ ಅಂತ. ಸದಾ अलंकारी स्वरूप में स्थित रहने वाला ही स्वयं का तथा बाप का साक्षात्कार करा सकता है. ಇವತ್ತಿನ ಹೆಡ್ಡಿಂಗ್ ಆಗಿದೆ ಸದಾ ಅಲಂಕಾರಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತವರು. ಅದರ ಬಗ್ಗೆ ವಿಸ್ತಾರ ಹೇಳ್ತಾರೆ ಬಾಬಾ, ಅಲಂಕಾರಿ ಅಂದ್ರೆ ಏನು ಅಂತ. ಸದಾ ಅಲಂಕಾರಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತವರು ಸ್ವಯಂ ಮತ್ತೆ ತಂದೆಯ ಸಾಕ್ಷಾತ್ಕಾರವನ್ನ ಈ ಸೃಷ್ಟಿಯಲ್ಲಿ ಮಾಡಿಸ್ಬೋದು. ಬಾಬಾ ಅದರ ಬಗ್ಗೆ ಹೇಳ್ತಾರೆ, ಬಾಬಾ ಸ್ನೇಹಿ ಬಚ್ಚೋಂಕೆ रूहानी स्नेह की महफिल में आए हैं. ಇವತ್ತು ಬಾಬಾ ಎಲ್ಲಿ ಬಂದಿದ್ದಾರೆ? ಬಾಬಾ ಎಲ್ಲ ಸ್ನೇಹಿ ಮಕ್ಕಳ ಆತ್ಮಿಕ ಸ್ನೇಹದ ಈ ಒಂದು ಸಭೆಯಲ್ಲಿ ಬಂದಿದ್ದಾರೆ. ಆತ್ಮಗಳ ಸ್ನೇಹದ ಈ ಸಭೆಯಲ್ಲಿ ಬಾಬಾ ಇವತ್ತು ಬಂದಿದ್ದಾರೆ. ऐसे रूहानी स्नेह की महफिल कल्प में अब ಸಂಗಮ್ पर ही होती. ಇಂತಹ ಒಂದು ಆತ್ಮಗಳ ಸ್ನೇಹದ ಒಂದು ಸಭೆ, ಇಷ್ಟೆಲ್ಲ ಆತ್ಮಗಳ ಸ್ನೇಹದ ಒಂದು ಸಭೆ ಏನಿದೆಯೋ ಇಡೀ ಕಲ್ಪದಲ್ಲಿ ನೀವು ನೋಡಿದ್ರೆ 5000 ವರ್ಷದಲ್ಲಿ ಬರೀ ಈ ಸಂಗಮ ಯುಗದಲ್ಲಿ ಮಾತ್ರನೇ ಇಂತಹ ಸಭೆನನ್ನ ನೋಡ್ಬೋದು. और किसी भी युग में रूहानी बाप और बच्चों के स्नेह की महफिल नहीं हो सकती. ನೀವು ಯಾವುದೇ ಯುಗದಲ್ಲಿ ನೋಡಿ, ಸತ್ಯುಗದಿಂದ ಹಿಡಿದು ಕಲಿಯುಗದ ಕೊನೆ ತನಕ ಯಾವುದೇ ಯುಗದಲ್ಲಿ ಈ ರೀತಿ ಆತ್ಮಿಕ ತಂದೆ ಮತ್ತೆ ಮಕ್ಕಳ ಒಂದು ಸ್ನೇಹ ಏನಿದೆ, ಪರಮಾತ್ಮ ಮತ್ತೆ ಆತ್ಮಗಳ ಒಂದು ಸ್ನೇಹದ ಮಿಲನ ಅಥವಾ ಈ ಒಂದು ಸಭೆ ಏನಿದೆ, ಇಂಥದ್ದು ಯಾವುದೇ ಯುಗದಲ್ಲಿ ನೀವು ನೋಡ್ಲಿಕ್ಕೆ ಆಗಲ್ಲ. इस महफिल में अपने को ಪದ್ಮ ಪದಂ ಭಾಗ್ಯಶಾಲಿ ಸಮಸ್ತೆ. ಈ ಸಭೆಯಲ್ಲಿ ಕೂತಿರುವಂತ ನೀವು, ಬಾಬಾ ಹೇಳ್ತಾರೆ, ನಿಮ್ಮನ್ನ ಪದ್ಮ ಪದಂ ಭಾಗ್ಯಶಾಲಿ ಅಂತ ತಿಳ್ಕೊಂಡಿದ್ರ. ऐसा श्रेष्ठ भाग्य जो स्वयं ऑलमाइटी अथॉरिटी बाप बच्चों के इस भाग्य का वर्णन करते हैं. ಇಂತಹ ಒಂದು ಶ್ರೇಷ್ಠ ಭಾಗ್ಯ ಏನ್ ಸಿಕ್ಕಿದೆ, ಯಾವುದು? ಸ್ವಯಂ ಆಲ್ಮೈಟಿ ಅಥಾರಿಟಿ ತಂದೆ, ಅರ್ಥಾತ್ ಸರ್ವಶಕ್ತಿವಾದಂತಹ ತಂದೆ ಮಕ್ಕಳ ಈ ರೀತಿ ಭಾಗ್ಯವನ್ನ ಈ ಸಭೆಯಲ್ಲಿ ವರ್ಣನೆ ಮಾಡ್ತಾರೆ. ಮುಂಚೆ ಭಕ್ತಿಯಲ್ಲಿ ನಾವು ಭಗವಂತನ ಗುಣಗಾಯನ ಮಾಡ್ತೀವಿ, ಆದರೆ ಇಲ್ಲಿ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತನೇ ನಮ್ಮ ಮಕ್ಕಳ ಗುಣಗಾಯನ ಮಾಡ್ತಾರೆ, ವರ್ಣನೆ ಮಾಡ್ತಾ ಇದ್ರೆ ಭಾಗ್ಯದ. तो ऐसे भाग्यशाली बच्चों को स्वयं बाप देखकर हर्षित होते. ಇಂತಹ ಒಂದು ಭಾಗ್ಯಶಾಲಿ ಮಕ್ಕಳನ್ನ ನೋಡ್ತಾ ಸ್ವಯಂ ತಂದೆ ಬಹಳ ಖುಷಿ ಪಡ್ತಾ ಇದ್ದ. तो सोचो ऐसा भाग्य क्या होगा. ಬಾಬಾ ಹೇಳ್ತಾರೆ, ಆ ರೀತಿ ಯೋಚನೆ ಮಾಡಿ, ನಿಮ್ದು ಈ ರೀತಿ ಯಾವ ರೀತಿ ಭಾಗ್ಯ ನೀವಿರ್ಬೋದು ಕಿ ಸ್ವಯಂ ಭಾಗ್ಯವಿದಾತ ತಂದೆನೆ ನಿಮ್ಮ ಒಂದು ಭಾಗ್ಯದ ಗುಣಗಾಯನವನ್ನ ಮಾಡ್ತಾ ಇದ್ದಾರೆ. भाग्य को सुमिरन करते ही बाप की सुमरनी के मणके बन सकते हो. ಬಾಬಾ ಹೇಳ್ತಾರೆ, ಭಾಗ್ಯದ ಸ್ಮರಣೆ ಮಾಡ್ತಾ ತಂದೆಯ ಆ ಒಂದು ಸ್ಮರಣೆ ಮಾಡುವಂತಹ ಮಣಿ ಆಗ್ಬೋದು ಅಂತ. ನೀವೆಷ್ಟು ಭಾಗ್ಯದ ಸ್ಮರಣೆ ಮಾಡ್ಕೊಳ್ತಾ ಇರ್ತೀರೋ ಅಷ್ಟು ಸಹಜವಾಗಿ
ಏನ್ ತಂದೆ ಸ್ಮರಣೆ ಮಾಡ್ತಾ ಇದ್ರೆ ಭಾಗ್ಯದು, ಆ ಭಾಗ್ಯದ ಮಣಿಗಳಲ್ಲಿ ನೀವು ಬರ್ಬೋದು ಅಂತ. ಬಾಬಾ 108 ಮನೆಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾರ. ಸೊ ನೀವೆಷ್ಟು ನಿಮ್ಮ ಭಾಗ್ಯದ ಬಗ್ಗೆ ಸ್ಮರಣೆ ಮಾಡ್ಕೊಳ್ತೀರೋ ಆಟೋಮೆಟಿಕ್ ನೀವು ಆ ಸ್ಮರಣದಿಂದನೇ ನೀವು ಆ ಮನಿ ಆಗ್ಬೋದು. तो इतना ऊंचा भाग्य जिसका आज कलयुग के अंत में भी सुमिरन करने वाले भक्त अपने को भाग्यशाली समझते. ಯೋಚನೆ ಮಾಡಿ ಬಾಬಾ ಹೇಳ್ತಾರೆ, ಇಷ್ಟು ಉನ್ನತವಾದಂತಹ ಶ್ರೇಷ್ಠ ಭಾಗ್ಯ ಇವತ್ತಿನ ಕಲಿಯುಗದ ಕೊನೆ ತನಕನೂ ಸಹ आज कलयुग के अंत में भी सुमिरन करने वाले भक्त, ಸ್ಮರಣ ಮಾಡುವಂತಹ ಭಕ್ತರು अपने को ಭಾಗ್ಯಶಾಲಿ ಸಮಜ್ತೆ, ತಮ್ಮನ್ನ ತಾವು ಭಾಗ್ಯಶಾಲಿಗಳಂತ ತಿಳ್ಕೊಳ್ತಾರೆ. ಆ ತರ ಭಕ್ತರು ಆ ನಿಮ್ಮ ನಿಮ್ಮ ಭಾಗ್ಯವನ್ನ ಅವರು ಸ್ಮರಣೆ ಮಾಡ್ಕೊಂಡು ಇದು ನಾವು ಆ ಸ್ಮರಣ ಮಾಡ್ಕೊಳ್ಳೋದೇ ನಮ್ದು ಎಷ್ಟು ಭಾಗ್ಯ ಅಂತ ಭಕ್ತರು ತಿಳ್ಕೊಳ್ತಾ ಇದ್ದಾರೆ. तो आज कलयुग के अंत में भी सिमरन करने वाले ऐसे समझते हैं, ऐसे श्रेष्ठ भाग्य के अनुभव के अंजलि के लिए भी सभी तड़पते हैं. ಇಂಥ ಶ್ರೇಷ್ಠ ಭಾಗ್ಯದ ಅನುಭವದ ಒಂದು ಸ್ವಲ್ಪ ನೆರಳು ಅಥವಾ ಅದರದ ಒಂದು ಸೆಕೆ ತಗೊಳ್ಳೋದಕ್ಕೋಸ್ಕರ, ಅದನ್ನ ಅನುಭವ ಮಾಡ್ಲಿಕ್ಕೋಸ್ಕರ ಒಂಚೂರು ಅಂಚಲಿ ಕೇಲಿಯೇ ಬಿ ಸಬಿ ತಡತ್ತೆ, ಇಷ್ಟು ಸ್ವಲ್ಪ ಸಿಕ್ಕಿದ್ರು ಸಾಕು ಅಂತ ಅನೇಕ ಆತ್ಮಗಳು ಆ ಭಾಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. तो ऐसे भाग्यशाली हो जिनके नाम से भी अपने जीवन को सफल समझते. ನೀವು ಇಂತಹ ಭಾಗ್ಯಶಾಲಿಗಳಾಗಿದ್ರಿ ಈ ನಿಮ್ಮ ಹೆಸರು ತಗೊಂಡಿದ್ರೇನೆ ನಮ್ಮ ಜೀವನ ಸಫಲ ಆಯಿತು ಅಂತ ತಿಳ್ಕೊಳ್ಳುವಂತವ್ರಿದ್ದಾರೆ ಸೃಷ್ಟಿಯಲ್ಲಿ. ಬರೀ ನಿಮ್ಮ ಹೆಸರು ತಗೊಂಡಿದ್ರೇನೆ ನಮ್ಮ ಜೀವನ ಸಫಲ ಆಯಿತು ಅಂತ ಯುಗದ ಕೊನೆಯಲ್ಲಿನೂ ಸಹ ತಿಳ್ಕೊಳ್ಳುವಂತವ್ರು. तो सोचो वह कितना बड़ा भाग्य होगा आपका. ಇಷ್ಟೆಲ್ಲ ಬಾಬಾ ಹೇಳ್ತಾರೆ, ಯೋಚನೆ ಮಾಡಿ ನೀವೇ ಎಷ್ಟು ದೊಡ್ಡ ಭಾಗ್ಯ ನಿಮ್ದಿರ್ಬೋದು. तो सदैव अपने को इतना भाग्यशाली आत्मा समझते हो. ಅದರಿಂದ ಸದಾ ನಿಮ್ಮನ್ನ ನೀವು ಇಷ್ಟು ದೊಡ್ಡ ಭಾಗ್ಯಶಾಲಿ ಆತ್ಮ ಅಂತ ತಿಳ್ಕೊಂಡು ಅಥವಾ ಸ್ಮರಣೆ ಮಾಡಿಕೊಂಡು ನಡೀತಾ ಇದ್ದೀರಾ. तो सोचो वह कितना बड़ा भाग्य. ಯೋಚನೆ ಮಾಡಿ ಬಾಬಾ ಹೇಳ್ತಾರೆ, ನಿಮ್ದು ಆ ಲೆಕ್ಕದಲ್ಲಿ ಎಷ್ಟು ದೊಡ್ಡ ಭಾಗ್ಯ. ಭಾಗ್ಯದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ಈಗ ಬಾಬಾ ಒಂದೊಂದು. ಬಡೇ ಸೆ ಬಡ ಬ್ರಾಹ್ಮಣ ಕುಲ ಹೇ. ಅಷ್ಟು ಯಾವ ಕುಲದಲ್ಲಿ ಹುಟ್ಟಿದ್ರಿ? ಇಡೀ ಸೃಷ್ಟಿಯಲ್ಲಿ ಕುಲ, ಶ್ರೇಷ್ಠ ಕುಲ ಏನಾದ್ರೂ ತಗೋಬೇಕಂದಾಗ ಬಹಳಷ್ಟು ದೊಡ್ಡ ಬ್ರಾಹ್ಮಣ ಕುಲದಲ್ಲಿ ನೀವು ಜನ್ಮ ತಗೋ. ऐसे ब्राह्मण कुल के भी आप दीपक. ಇಂತಹ ಬ್ರಾಹ್ಮಣ ಕುಲಕ್ಕೆ ನೀವು ದೀಪಕರ. कुल के दीपक अर्थात सदा अपनी स्मृति की ज्योति से ब्राह्मण कुल का नाम रोशन करता रहे. ಕುಲದ ದೀಪಕರು ಅಂದ್ರೆ ಅರ್ಥ, ದೀಪ ಏನ್ ಮಾಡುತ್ತೆ? ಬೆಳಕು ಕೊಡುತ್ತಲ್ಲ. ಸೊ ನೀವು ಈ ಕುಲಕ್ಕೆ ದೀಪಕರು ಅಂದ್ರೇನೆ ಅರ್ಥ ಸದಾ ನಿಮ್ಮ ಸ್ಮೃತಿಯ ಜ್ಯೋತಿಯಿಂದ, ನಾನು ಯಾರು ಅನ್ನುವಂತಹ ಸ್ಮೃತಿಯ ಜ್ಯೋತಿಯಿಂದ ಬ್ರಾಹ್ಮಣ ಕುಲದ ಹೆಸರನ್ನ ನೀವು ಪ್ರಸಿದ್ಧಿ ಮಾಡ್ತಾ ಇದ್ದೀರಿ. ಬರೀ ಸ್ಮೃತಿ ಇಟ್ಕೊಳ್ಳೋದ್ರಿಂದ ನಾನು ಯಾರು ಅಂತ ब्राह्मण कुल का नाम रोशन करता है. तो ऐसे अपने को कुल के दीपक समझते हो. ಈ ರೀತಿ ನಿಮ್ಮನ್ನ ನೀವು ಈ ಕುಲಕ್ಕೆ
ದೀಪಕರು ಅಂತ ತಿಳ್ಕೊಂಡಿದ್ರ? तो सदा स्मृति की ज्योति आपकी जगी हुई है. ಆ ಲೆಕ್ಕದಲ್ಲಿ ನಿಮ್ಮ ಸ್ಮೃತಿಯ ಜ್ಯೋತಿ ಏನಿದೆ, ನಾನು ಯಾರು ಅನ್ನುವಂತಹ ಸ್ಮೃತಿಯ ಜ್ಯೋತಿ ಏನಿದೆ, ಜಾಗೃತವಾಗಿದೆಯಾ ಸದಾ? बुझ तो नहीं जाती, ಮಧ್ಯದಲ್ಲಿ ಆರೋಗಲ್ಲ ತಾನೆ. अखंड ज्योति अर्थात कभी भी बुझने वाली नहीं. ಹೇಳ್ತಾರೆ ಅಖಂಡ ಜ್ಯೋತಿ, ಸ್ಮೃತಿಯ ಜ್ಯೋತಿ ಏನಿದೆ ಅಖಂಡವಾಗಿದೆ, ನಿರಂತರವಾಗಿದೆ ಸ್ಮೃತಿ. ಸೊ ಇಂತಹ ಜ್ಯೋತಿ ಮಧ್ಯ ಮಧ್ಯದಲ್ಲಿ ಆರೋಗದೆ ಇರುವಂತ. तो आपके जड़ चित्रों के आगे भी अखंड ज्योति जगाते हैं ना. ನಿಮ್ಮ ಜಡಚಿತ್ರದ ಎದುರುಗಡೆ ಒಂದು ಕಂಬ ಇರುತ್ತಲ್ಲ, ಅದ್ರ ಮೇಲೆ ಅಖಂಡ ಜ್ಯೋತಿನನ್ನ ಅಂಟಿಸಿರ್ತಾರಲ್ಲ, ಹಾರಬಾರದು ಅಂತ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಎಣ್ಣೆ ಹಾಕಿರ್ತಾರೆ. अखंड ज्योति जगा के रखते. तो चैतन्य अखंड ज्योति का ही वह यादगार है. तो चैतन्य दीपक बुझ कैसे सकते? ಬಾಬಾ ಹೇಳ್ತಾನೆ, ತಾವು ಚೈತನ್ಯ ಅಖಂಡ ಜ್ಯೋತಿಗಳ ಸ್ಮಾರಕನೇ ಆ ಭಕ್ತಿಯಲ್ಲಿ ಆ ರೀತಿ ದೀಪಕವನ್ನ ಹಚ್ಚಿರ್ತದೆ. ಆ ಲೆಕ್ಕದಲ್ಲಿ ಚೈತನ್ಯವಾದಂತಹ ನೀವು ದೀಪಕರು ಮಧ್ಯ ಮಧ್ಯದಲ್ಲಿ ಸ್ಮೃತಿ ಹೆಂಗೆ ವಿಸ್ಮೃತಿ ಆಗೋಕ್ ಸಾಧ್ಯ? ಹೆಂಗೆ ಸ್ಮೃತಿಯ ಒಂದು ಜ್ಯೋತಿ ಆರೋಗಕ್ಕೆ ಸಾಧ್ಯ? क्या बुझी हुई ज्योति अच्छी लगती है क्या? ಬಾಬಾ ಹೇಳ್ತಾರೆ, ಆರೋಗಿರುವಂತ ಜ್ಯೋತಿ ಚೆನ್ನಾಗ್ ಅನ್ಸುತ್ತಾ? ಸದಾ ಉರಿತಾ ಇದ್ರೆ ಹೇಗಿರುತ್ತೆ? तो स्वयं को भी चेक करो. जब स्मृति की ज्योति बुझ जाती है तो कैसा लगता होगा? ಈಗ ಜ್ಯೋತಿ ಉರಿತಾ ಇರುವಂತ ಸಡನ್ ಆಗಿ ಆರೋಗಿದ್ರೆ ಹೇಗಿರುತ್ತೆ? ಚೆನ್ನಾಗ್ ಅನ್ಸಲ್ಲ ನೋಡ್ಲಿಕ್ಕೆ. ಅದೇ ರೀತಿ ಬಾಬಾ ಹೇಳ್ತಾರೆ, ನಿಮ್ಮ ಸ್ಮೃತಿಯ ಜ್ಯೋತಿ ಹಾರೋಗಿದ್ರೆ ಹೇಗಿರುತ್ತೆ, ಹೇಗೆ ಅನ್ಸುತ್ತೆ? ಇದೇ ಸ್ಥೂಲ ಜ್ಯೋತಿನೇ ನಿಮಗೆ ಇಷ್ಟ ಆಗ್ತದೆ. ಆರೋಗ್ಯ ನಿಮ್ಮ ಸ್ಮೃತಿಯ ಜ್ಯೋತಿ ಆರೋಗಿದ್ರೆ, ಮರ್ತೋಗ್ಬಿಟ್ರೆ ನಿಮ್ಮನ್ನ ನೀವು ಹೇಗಿರ್ಬೋದು? तो बाबा कहते क्या वह अखंड ज्योति हुई? ಆ ಲೆಕ್ಕದಲ್ಲಿ ಅದಕ್ಕೆ ಅಖಂಡ ಜ್ಯೋತಿ ಅಂತ ಹೇಳಕ್ಕಾಗುತ್ತಾ? ज्योति की निशानी है, ज्योतिಯ ಗುರ್ತಾಗಿದೆ सदा स्मृति स्वरूप और समर्थी स्वरूप होगा. ಜ್ಯೋತಿಯ ಗುರ್ತೆ ಆಗಿದೆ ಸದಾ ಸ್ಮೃತಿ ಸ್ವರೂಪರು ಯಾರಾಗಿರ್ತಾರೆ, ನಿರಂತರ ಸ್ಮೃತಿಯಲ್ಲಿರ್ತಾರೆ. ನಾನು ಯಾರು ಮತ್ತೆ ನನ್ನ ತಂದೆ ಯಾರು, ಆ ಸ್ಮೃತಿ ಸ್ವರೂಪದಲ್ಲಿರುವವರು ಸಮರ್ಥ ಸ್ವರೂಪರಾಗಿರ್ತಾರೆ. ಅಂದ್ರೆ ಅವರಲ್ಲಿ ಸಾಮರ್ಥ್ಯ ಅಥವಾ ಶಕ್ತಿ ಸದಾ ಜಾಗೃತ ಅವಸ್ಥೆಯಲ್ಲಿ ಇರುತ್ತೆ. ಸ್ಮೃತಿ और समर्थी का गहरा संबंध. ಎಷ್ಟು ಸ್ಮೃತಿ ಇರುತ್ತೆ ಅಷ್ಟು ನಮ್ಮಲ್ಲಿ ಸಾಮರ್ಥ್ಯ. ಹಿಂದಿನ ಕಾಲದಲ್ಲಿನೂ ಸಹ ಯುದ್ಧ ಮೈದಾನಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಅವರ ಕುಲದ ಸ್ಮೃತಿಯನ್ನ ತರಿಸ್ತಾರಲ್ವ. ನೀವು ಯಾವ ಕುಲದವರು, ನಿಮ್ ತಂದೆ ಯಾರು, ನಿಮ್ ತಾತ ಯಾರು, ಅವ್ರಿಗೆ ಏನೇನ್ ಸ್ಮೃತಿ ಬರ್ತಾ ಇರ್ತದೆ ಅದು ಆಟೋಮೆಟಿಕ್ ಆಗಿ ಅವರಲ್ಲಿ ಅದೇ ರೀತಿ ಸಾಮರ್ಥ್ಯ ಶಕ್ತಿ ಅನ್ನೋದು ನಾನು ಮಾಡಿ ತೋರಿಸ್ಬೇಕು ಅಂತ ಬರುತ್ತಲ್ಲ. ಸೊ ಈಗ್ಲೂ ಅಷ್ಟೇನೆ ನಿಮ್ಗೆ ಎಷ್ಟು ನೆನಪಿರುತ್ತೆ, ಸ್ಮೃತಿ ಇರುತ್ತೆ ಸ್ಥಿತಿ ಬಗ್ಗೆ, ಅಷ್ಟು ಸಾಮರ್ಥ್ಯ ತಾನಾಗಿ. ಅದಕ್ಕೆ ಎರಡಕ್ಕೆ ಸಂಬಂಧ ಇದೆ, ಸ್ಮೃತಿ ಮತ್ತೆ ಸಾಮರ್ಥ್ಯ. अगर कोई कहे स्मृति तो है कि बाबा का बच्चा हूं लेकिन समर्थी नहीं है, ये हो ही नहीं सकता. ನೀವು ಹೇಳ್ತಾರೆ ನಾನಂತೂ ಭಗವಂತನ ಮಗು ಆಗಿದ್ದೀನಿ ಅನ್ನುವಂಥದ್ದು ನನಗೆ ಸ್ಮೃತಿ ಇದೆ, ಆದ್ರೆ ಶಕ್ತಿ ಇಲ್ಲ. ಬಾಬಾ ಹೇಳ್ತಾರೆ ಅದು ಹೆಂಗ್ ಸಾಧ್ಯ ಆಗುತ್ತೆ? ನಿಮಗೆ ಸ್ಮೃತಿ ಇದೆ,
ನಾನು ಯಾರು ಮತ್ತೆ ನನ್ನ ತಂದೆ ಯಾರು ಅನ್ನೋ ಅಂದಾಗ ಆಟೋಮೆಟಿಕಲಿ ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲದೆ ಇರಕ್ ಸಾಧ್ಯ, ಲೇಕಿನ್ ಸಮರ್ಥಿ ನೈ ಹೇ ಯ ಹೋಯಿ ನೀ ಸಕ್ತ. ಸ್ವಯಂ ನಾನು ಯಾರು ಅನ್ನುವಂಥದ್ದು ನನಗೆ ನೆನಪಿದ್ರೆ, ಸ್ವಯಂ ನಾನು ಭಗವಂತನ ಸಂತಾನ ಅನ್ನುವಂಥದ್ದು ನನಗೆ ನೆನಪಿದ್ರೆ, ಆಟೋಮೆಟಿಕ್ ಆಗಿ ನನ್ನಲ್ಲಿ ಸಾಮರ್ಥ್ಯನೂ ಸಹ ಅಷ್ಟೇ ಪವರ್ ಅಲ್ಲಿ ಇರುತ್ತೆ. ಕ್ಯೂಂಕಿ ಸ್ಮೃತಿ ಹೇ ಹಿ ಕಿ ಮೈ ಮಾಸ್ಟರ್ ಸರ್ವಶಕ್ತಿವಾನ್. ಯಾಕಂದ್ರೆ ಸ್ಮೃತಿ ಇರೋದೇ ಏನು, ಮುಖ್ಯವಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್ कौन सा स्वरूप? ಸಮರ್ಥ ಸ್ವರೂಪ. ಬಾಬಾ ಹೇಳ್ತಾರೆ ಮಾಸ್ಟರ್ ಸರ್ವಶಕ್ತಿವಂತ ಅಂದ್ರೇನೆ ಅರ್ಥ ಸಮರ್ಥ ಸ್ವರೂಪ ಆಗಿದೆ. ಸಮರ್ಥ ಅರ್ಥಾತ್ ಶಕ್ತಿ. ಬಾಬಾ ಹೇಳ್ತಾರೆ ಸಮರ್ಥ ಅಂದ್ರೇನೆ ಅರ್ಥ ಶಕ್ತಿ ಅಂತ. ಬಾಬಾ ಹೇಳ್ತಾರೆ ಸಮರ್ಥ ಅಂದ್ರೇನೆ ಅರ್ಥ ಶಕ್ತಿ ಆಗಿದೆ. तो समर्थ फिर वह गायब क्यों हो जाती? ಆ ಲೆಕ್ಕದಲ್ಲಿ ಆ ಶಕ್ತಿ ಮಾಯ ಯಾಕೆ ಆಗ್ತಾ ಇದೆ? ಕಾರಣ, ಶಕ್ತಿ ಮಾಯ ಆಗೋದಕ್ಕೆ ಕಾರಣ ಏನು? ಏಕ್ ಶಬ್ದಕ್ಕೆ ಗಲ್ತಿ ಕರ್ತೆ, ಒಂದು ಶಬ್ದದ ತಪ್ಪನ್ನ ಮಾಡ್ತಾ ಇದೆ. कौन सी गलती करते? ಯಾವ ತಪ್ಪು ಮಾಡ್ತಾ ಇದ್ರು? बाप कहते हैं साकारी सो अलंकारी बनो. ಭಲೆ ನೀವು ಸಾಕಾರದಲ್ಲಿದ್ರೂ ಸಹ अलंकारीधारिಯಾಗಿ अलंकारिया, लेकिन बन क्या जाते हैं? ಬಾಬಾ ಹೇಳ್ತಾರೆ ಆದ್ರೆ ಏನಾಗ್ತೀರಾ ನೀವು? ಬಾಬಾ ಹೇಳ್ತಾರೆ ಸಾಕಾರಿ ಆಗಿರುವಂತವ್ರು ಅಲಂಕಾರಿಯಾಗಿ, ಆದ್ರೆ ಏನಾಗ್ತೀರಿ ನೀವು? अलंकारी के बजाय देह अहंकारी बन जा. ಅಲಂಕಾರಿ ಆಗಿ ಅಂದ್ರೆ ಬಾಬಾ ಹೇಳ್ತಾರೆ ಅದಕ್ಕೆ ಬದಲಾಗಿ ದೇಹ ಅಹಂಕಾರಿ ಆಗಿ, बुद्धि के अहंकारी, नाम और शान के अहंकारी बन जाते. ಬುದ್ಧಿಯ ಅಹಂಕಾರಿಗಳಾಗಿರುತ್ತೆ. ಇಲ್ಲ ನನಗೆ ಹೆಸರು ಬೇಕು, ಅಥವಾ ನನಗೆ ಗೌರವ ಬೇಕು, ಅಥವಾ ನನಗೆ ಸ್ಥಾನ ಬೇಕು, ಅಥವಾ ಅದರದ ಒಂದು ಅಹಂಕಾರಿಗಳು ಆಗಿರುತ್ತೆ. तो सदा सामने अलंकारी स्वरूप का सिंबल होते हुए भी अपने अलंकार को धारण नहीं कर पाते हो. ಬಾಬಾ ಹೇಳ್ತಾರೆ ಸದಾ ನಿಮ್ಮೆದುರುಗಡೆ ಅಲಂಕಾರಿ ಸ್ವರೂಪದ ಸಿಂಬಲ್ ಚಿಹ್ನೆ ಇದ್ರೂ ಸಹ ನೀವು ಆ ಅಲಂಕಾರಗಳನ್ನ ಧಾರಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾವುದು ಆ ಸಿಂಬಲ್? ನಿಮ್ಮೆದುರುಗಡೆ ಅಲಂಕಾರಿ ಸಿಂಬಲ್ ಇದ್ರೂ ಸಹ, ನೀವು ನೋಡ್ತಾ ಇದ್ರೂ ಸಹ ಆ ಅಲಂಕಾರಗಳನ್ನ ಧಾರಣೆ ಮಾಡ್ಕೊಳಕ್ ಆಗ್ತದೆ. ಆ ಸಿಂಬಲೇ ಆಗಿದೆ ವಿಷ್ಣು ಸ್ವರೂಪ, ಲಕ್ಷ್ಮೀನಾರಾಯಣ ಅಥವಾ ಕಂಬೈನ್ಡ್ ವಿಷ್ಣು ಸ್ವರೂಪದಲ್ಲಿ ಏನೆಲ್ಲ ಅಲಂಕಾರಗಳಿದಾವೆ, ಶಂಖ, ಚಕ್ರ, ಗದ ಮತ್ತೆ ಕಮಲ, ಅದ್ ನೋಡ್ತಾ ಇದ್ರೂ ಸಹ ನೀವು ಆ ಅಲಂಕಾರಗಳನ್ನ ಧಾರಣೆ ಮಾಡ್ಕೊಳಕ್ಕಾಗ್ತದೆ. ಜೈಸೆ हद के राजकुमार और राजकुमारियां भी सदा सजे सजाए रॉयल्टी में होते हैं ना. ಹೇಗೆ ಹದ್ದಿನಲ್ಲಿ ನೀವು ನೋಡಿದ್ರೂ ಸಹ ಒಬ್ಬ ರಾಜಕುಮಾರ ಅಥವಾ ರಾಜಕುಮಾರಿ ಇದ್ದಾರೆ ಅಂದ್ರೆ ಅವ್ರು ಹೇಗಿರ್ತಾರೆ? ಸದಾ ಅಲಂಕಾರವಾಗಿ ರಾಯಲ್ಟಿಯಿಂದ ಇರ್ತಾರಲ್ವಾ. वैसे ही ब्राह्मण कुल की श्रेष्ठ आत्माएं सदा अलंकारों से सजे सजाए होने चाहिए. ಅದೇ ರೀತಿಯಲ್ಲಿ ತಾವು ಬ್ರಾಹ್ಮಣ ಕುಲದ ಶ್ರೇಷ್ಠ ಆತ್ಮಗಳು, ತಾವು ಬ್ರಾಹ್ಮಣ ಕುಲದ ಶ್ರೇಷ್ಠ ಆತ್ಮಗಳು ಸದಾ ಅಲಂಕಾರಗಳಿಂದ ಸುಸಜ್ಜಿತರಾಗಿರ್ಬೇಕು. ಸಜೆ ಸಜಾಯಿ ಹೋನಿ चाहिए. यह अलंकार
ब्राह्मण जीवन का ಶೃಂಗಾರ है ना कि देवता जीवन का. ಈ ಅಲಂಕಾರಗಳು ಏನ್ ಕಾಣಿಸ್ತಾ ಇದೆ ವಿಷ್ಣು ಕೈನಲ್ಲಿ, ಈ ಅಲಂಕಾರಗಳು ಏನಿದಾವೆ ಇದು ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ, ದೇವತೆಗಳದಲ್ಲ. तो अपने अलंकार के श्रृंगार को सदा कायम रखो. ಅದರಿಂದ ನೀವು ನಿಮ್ಮ ಅಲಂಕಾರದ ಶೃಂಗಾರಗಳನ್ನ ಸದಾ ಹೇಗಿಟ್ಕೋಬೇಕಂತಾರೆ ಬಾಬಾ, ಕಾಯಂ ಆಗಿ ಇಟ್ಕೊಳ್ಳಿ. ಲೇಕಿನ್ ಕರ್ತೆ ಕ್ಯಾ, ಆದ್ರೆ ಏನ್ ಮಾಡ್ತೀರಿ, ಏಕ್ अलंकार को पकड़ते तो दूसरे अलंकार को छोड़ देते. ಒಂದು ಕೈನಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರಿ, ಅದು ಇನ್ನೊಂದು ಕೈಯಿಂದ ಬಿದ್ದೋಗುತ್ತೆ. कोई 3 पकड़ सकते हैं तो कोई 4 पकड़ सकते. ಕೆಲವರು 3 ಅಲಂಕಾರಗಳು ಇಟ್ಕೊಂಡಿರ್ತಾರೆ, ಒಂದ್ ಬಿದ್ದೋಗ್. ಕೆಲವರು ಇದ್ದಾರೆ 4 ಸಹ ಇಟ್ಕೊಂಡಿರ್ತಾರೆ. तो बाप दादा भी बच्चों का यह खेल ಡೈಲಿ देखते रहते. ಅವನು ಸಹ ಮಕ್ಕಳ ಒಂದು ಈ ಆಟನನ್ನ ಬಹಳ ನೋಡ್ತಾ ಇರ್ತಾರೆ. ಭುಜ ಅರ್ಥಾತ್ ಶಕ್ತಿ. ಭುಜಗಳ ಸಂಕೇತ ಏನು, ಭುಜ ಅಂದ್ರೇನೆ ಶಕ್ತಿ. जिस शक्ति के आधार से ही अलंकारी बन सकते हैं. ಯಾವ ಶಕ್ತಿಗಳ ಆಧಾರದಿಂದನೇ ನೀವು अलंकारी ಆಗ್ಬೋದು. वह शक्तियों रूपी भुजाएं क्या होती है, हिलती रहती. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನಿಮ್ ಶಕ್ತಿಗಳ ರೂಪಿ ಭುಜಗಳು ಅಲಗಾಡ್ತಾ ಇರ್ತವೆ. ಸ್ಟ್ರಿಕ್ಟ್ ಆಗಿ ಇರಲ್ಲ, ಅಲಗಾಡ್ತಾ ಇರ್ತವೆ. जब भुजाएं हिलती रहती है तो सदा अलंकारी कैसे बन सकते हैं. ಇಂಥ ಭುಜಗಳು, ಯಾವುದು ಶಕ್ತಿಗೆ ಪ್ರತೀಕವಾಗಿರುವಂತ ಈ ಭುಜಗಳು ಅಲಗಾಡ್ತಾ ಇದ್ರೆ ಬಾಬಾ ಹೇಳ್ತಾರೆ ನೀವು ಸದಾ ಅಲಂಕಾರಿಗಳು ಹೇಗಿರ್ಲಿಕ್ಕೆ ಸಾಧ್ಯ. ಯಾವುದೋ ಒಂದು ಅಲಂಕಾರ ಬಿದ್ದೋಗುತ್ತೆ, ಕೈಗಳು ಅಲಾಡ್ತಾ ಇದ್ರೆ ಏನಾಗುತ್ತೆ, ಕೈನಲ್ಲಿರುವಂತಹ ಅಲಂಕಾರಗಳು ಬೀಳ್ತಾರೆ. ಹೀಗೆ ಆ ಕಾರಣದಿಂದ कितनी भी कोशिश करते हैं अलंकारी बनने की लेकिन बन नहीं सकते. ಆದ್ರೆ ಎಷ್ಟೇ ನೀವು ಪ್ರಯತ್ನ ಮಾಡ್ತಾ ಇದ್ರೂ ಸಹ ಅಲಂಕಾರಿಗ ಆಗ್ಬೇಕು ಅಂತ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. तो एक शब्द कौन सा याद रखना है. ಆ ಲೆಕ್ಕದಲ್ಲಿ ಒಂದು ಶಬ್ದ ಯಾವುದನ್ನ ನೀವು ನೆನ್ಪಿಟ್ಕೋಬೇಕು. किसी भी प्रकार के अहंकारी नहीं लेकिन अलंकारी बनना है. ಸ್ವಲ್ಪನೇ ಚೇಂಜ್ ಇದೆ ಅಲ್ಲಿ, ಲಾ ಇಲ್ಲ. ಲಾ ಒಂದಿಲ್ಲ ಅಂದ್ರೆ ಹಾ ಇದೆ, ಲಾ ಜಾಗದಲ್ಲಿ ಆ ಇದೆ. ಅವೆಲ್ಲ किसी भी प्रकार के अहंकारी नहीं लेकिन अलंकारी बनना. तो सदा अलंकारी स्वरूप में स्थित ना होने के कारण, ಸದಾ ನೀವು ಅಲಂಕಾರಿ ಸ್ವರೂಪದಲ್ಲಿ ಸ್ಥಿತರಾಗದಿರೋ ಕಾರಣದಿಂದ ಸ್ವಯಂ का बाप का साक्षात्कार नहीं करा सकते हो. ಸ್ವಯಂನ ಅಥವಾ ತಂದೆಯ ಸಾಕ್ಷಾತ್ಕಾರವನ್ನ ಮಾಡಿಸ್ಲಿಕ್ಕೆ ಆಗ್ತಾ ಇದೆ. तो इसीलिए अपने शक्ति रूपी भुजाओं को अभी मजबूत बनो. ಶಕ್ತಿಗಳ ರೂಪಿ ಭುಜಗಳನ್ನ ಈಗ ಬಹಳ ಶಕ್ತಿಶಾಲಿ ಅಥವಾ ಸ್ಟ್ರಾಂಗ್ ಮಾಡ್ಕೊಳ್ಳಿ. नहीं तो अलंकारों की धारणा नहीं कर सके. ಇಲ್ಲ ಅಂದ್ರೆ ಈ ಅಲಂಕಾರಗಳನ್ನ ನೀವು ಸರಿಯಾದಂತ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ಳಕ್ಕೆ ಆಗಲ್ಲ. अलंकारों को तो जानते हो ना. ಅಲಂಕಾರಗಳ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ. जानते हो और वर्णन भी करते हो.
फिर भी धारण नहीं कर सकते. ನಿಮಗೆ ಗೊತ್ತಿದೆ ಅಲಂಕಾರಗಳ ಬಗ್ಗೆ, ಅದನ್ನ ವರ್ಣನೂ ಸಹ ನೀವು ಮಾಡ್ತೀರಿ, ಆದ್ರೆ ಧಾರಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ. धारण नहीं कर सकते. क्यों? ಯಾಕೆ? बाप दादा बच्चों की कमजोरों की ಲೀಲಾ ಬಹು देखते. ಬಾಬಾ ಮಕ್ಕಳ ಒಂದು ಬಲಹೀನತೆಯ ಒಂದು ಲೀಲೆಯನ್ನ ಬಹಳ ನೋಡ್ತಾ ಇದ್ದಾರೆ. जैसे प्रभु की लीला अपरंपार है, तो बच्चों की भी लीला बहुत अपरम. ಈ ಗಾಯನದ ಶಾಸ್ತ್ರಗಳಲ್ಲಿ ಈ ಭಗವಂತನ ಲೀಲೆ ಅಪರಂಪಾರವಾದಂತ, ಹೇಳಕ್ಕೆ ಆಗಲ್ಲ. ಅದೇ ರೀತಿ ಬಾಬಾ ಹೇಳ್ತಾರೆ, ಮಕ್ಕಳು ಮಾಡುವಂತ ಲೀಲೆನೂ ಸಹ अपरंपार. रोज की नई नई रंगत होती, ಒಂದೇ ತರ ಇರಲ್ಲ. ದಿನ ಒಂದು ವೆರೈಟಿ ಇರುತ್ತೆ ಮಕ್ಕಳದ್ದು ಇಲ್ಲಿ. ಮಾಯಾ ಕೆ ನೈ ರಂಗತ್ ಮೇ ರಂಗ್ ಜಾತೆ, ಮಾಯೆಯ ಹೊಸ ಹೊಸ ಬಣ್ಣದಲ್ಲಿ ಬಂಧಿತರಾಗಿರ್ತಾರೆ. स्वदर्शन चक्र के बजाय व्यर्थ दर्शन का चक्र चल जाता. स्वदर्शन चक्र ತಿರುಗಿಸಿ ಅಂದ್ರೆ ಸೀದಾ ಅವಂತರ ಉಲ್ಟಾ ವ್ಯರ್ಥ ಚಕ್ರಗಳ ದರ್ಶನದಲ್ಲಿ ಸಿಕ್ಕಾಕೊಂಡಿರ್ತಾರೆ. द्वापर से जो व्यर्थ कथाएं और कहानियां बड़ी रुचि से सुनने और सुनाने की आदत है ना. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ವ್ಯರ್ಥ ಕಥೆಗಳು ಮತ್ತೆ ಕಹಾನಿಗಳು ಅಂದ್ರೆ ದೊಡ್ಡ ದೊಡ್ಡ ಗಾದೆಗಳಿದೆಯಲ್ಲ, ಅವೆಲ್ಲ ಸಹ ಬಹಳ ರುಚಿಯಿಂದ ಕೇಳೋದು ಮತ್ತೆ ಬೇರೆಯವ್ರಿಗೆ ಹೇಳುವಂತ ಅಭ್ಯಾಸ ಇದೆಯಲ್ವಾ. ವ ಸಂಸ್ಕಾರ ಅಭಿ ಭಿ ಅಂಶ ರೂಪ ಮೇ ಆ ಜಾತ. ಆ ಸಂಸ್ಕಾರ ಏನಿದೆಯೋ ಅದು ಈಗಲೂ ಸಹ ಕತೆಗಳು ತಿಳಿಸ್ಕೊಡುವಂಥದ್ದು ಅಂಶ ರೂಪದಲ್ಲಿ ಅವಾಗ ಬರುತ್ತೆ. इसीलिए कमल पुष्प समान अर्थात कमल पुष्प के अलंकारधारी नहीं बन सकते. ಇನ್ನೊಂದು ಅಲಂಕಾರ, ಆ ಕಾರಣದಿಂದನೇ ಕಮಲ್ ಪುಷ್ಪ, ಕಮಲ್ ಪುಷ್ಪದ ಅಲಂಕಾರಧಾರಿ ಅಂದ್ರೆ ನ್ಯಾರ ಭಿನ್ನ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಕತೆಗಳಲ್ಲಿ ಲೀನ ಆಗ್ಬಿಡ್ತಾರೆ, ಭಿನ್ನ ಆಗೋ ಸಮಯಕ್ಕೆ ಮರ್ತು ಹೋಗ್ಬಿಡ್ತಾರೆ. कमल की बजाय क्या बन जाते हैं? कमजोर बन जाते. ಕಮಲ ಆಗಿ ಅಂದ್ರೆ ಬಾಬಾ ಹೇಳ್ತಾರೆ ಬಲಹೀನ ಆಗ್ಬಿಡ್ತಾರೆ, ವೀಕ್ ಆಗ್ತಾರೆ. मायाजीत बनने का दूसरों को संदेश देते हैं. ಮಾಯಾಜಿತರಾಗಬೇಕು ಅಂತ ಬೇರೆಯವರಿಗೆ ಸಂದೇಶ ಕೊಡ್ತಾರೆ. लेकिन स्वयं मायाजीत है या नहीं ये सोचते ही नहीं. ಆದ್ರೆ ಸ್ವಯಂ ನಾನು ಮಾಯಾಜಿತ ಆಗಿದ್ದೀನ ಇಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. इसीलिए अलंकारी नहीं बन सकते. क्या बनते हैं? अहंकारी. तो ऐसे सदा अलंकारी, निरहंकारी, निराकारी स्थिति में स्थित होने वाले ಈ ರೀತಿ ಸದಾ ಅಲಂಕಾರಿ ಮತ್ತೆ ನಿರಹಂಕಾರಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಸದಾ ಕೆ ವಿಜಯಿ, ಸದಾ ಜಾಗ್ತೆ ಹುವೆ ದೀಪಕ್. ಹೇಳ್ತಾರೆ ಸದಾ ವಿಜಯಶಾಲಿಗಳು, ಸದಾ ಜಾಗೃತಿ ಆಗಿರುವಂತಹ ದೀಪಕ್, ವಿಶ್ವಕ್ಕೋ ರೋಷನ್ ಕರ್ನೆ ವಾಲೆ ದೀಪಕ್, ವಿಶ್ವಕ್ಕೆ ಬೆಳಕು ಕೊಡುವಂತಹ ದೀಪಕರು. तो बाप दादा के नयनों के दीपकों को, ಬಾಬನ ಕಣ್ಣುಗಳಲ್ಲಿ ಸಮಾವೇಶ ಆಗಿರುವಂತಹ ದೀಪಗಳಿಗೆ ಬಾಪ್ ಕಾ ಯಾದ್ ಪ್ಯಾರ್ और ನಮಸ್ತೆ. ಬಾಬನ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ಆಮೇಲೆ ನಮಸ್ತೆ.